ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಕಾಂಗ್ರೆಸ್ ಸರ್ಕಾರ ಹಿಂದೂ ಸಮಾಜದ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ಹಿಂದಿನ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಪ್ರತಿ ಜಿಲ್ಲೆಗೂ ಒಂದು ಗೋಶಾಲೆ ಆರಂಭ ಮಾಡಬೇಕು ಅನ್ನೋ ತೀರ್ಮಾನ ಆಗಿತ್ತು. 14 ಗೋಶಾಲೆಗಳು ಆರಂಭ ಆಗಿತ್ತು. ನಾನು ಅಂದ್ಕೊಂಡಿದ್ದೆ ನಿನ್ನೆ ನಡೆದಂಥ ಸಚಿವ ಸಂಪುಟದ ಸಭೆಯಲ್ಲಿ ಉಳಿದಂಥ 24 ಗೋಶಾಲೆಗಳನ್ನು ಆರಂಭ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ತುಂಬ ನೋವಿನ ಸಂಗತಿ, ದುರಾದೃಷ್ಟ, ಇನ್ಯಾವುದೂ ಹೊಸ ಗೋಶಾಲೆಗಳನ್ನು ನಾವು ಆರಂಭ ಮಾಡಲ್ಲ, ಈ ನಿರ್ಣಯ ತಗೊಂಡಿದ್ದಾರೆ. HK ಪಾಟೀಲ್ ಹೇಳ್ತಾರೆ ಗೋವುಗಳು ಬಂದಿಲ್ಲಂತೆ. ಶಿವಮೊಗ್ಗದಲ್ಲೇ ಗೋಶಾಲೆಗಳಿದಾವೆ. ಬ್ರಾಹ್ಮಣ ಸಂಘದಿಂದ ಗೋಶಾಲೆ ನಡೆಸ್ತಾ ಇದ್ದಾರೆ, ದೈವಜ್ಞ ಸಮಾಜದ ಗೋಶಾಲೆ ನಡೆಸ್ತಾ ಇದ್ದಾರೆ, ಜೈನ್ ಸಮಾಜದ ಗೋಶಾಲೆ ನಡೆಸ್ತಾ ಇದ್ದಾರೆ, ಇನ್ನು ಅನೇಕ ಗೋಶಾಲೆಗಳು ನಡೀತಾ ಇದೆ. ಆ ಗೋಶಾಲೆಗಳಲ್ಲಿ ಹಸುಗಳನ್ನ ಕಟ್ಕೊಳ್ಳೋದಕ್ಕೆ ಜಾಗ ಇಲ್ದೇನೆ ಹೊಸ ಹಸುಗಳನ್ನು ತಗೊಳಕ್ಕೆ ಅವ್ರ ಕೈಲಿ ಆಗ್ತಿಲ್ಲ. ಇವ್ರು ಹೇಳ್ತಾರೆ ಸರ್ಕಾರದಿಂದ ಗೋವುಗಳು ಬರದೇ ಇರೋದಕ್ಕೋಸ್ಕರ ನಾವು ಹೊಸ ಗೋಶಾಲೆಗಳನ್ನ ತೆಗೆಯಕ್ಕೆ ಅವಕಾಶ ಕೊಡಲ್ಲ. ಅಷ್ಟೇ ಅಲ್ಲ, ಬೇರೆ ಯಾರು ಗೋಶಾಲೆಗಳಿಂದ ಮೇಲೆ ತೆಗೆಯಕ್ಕೂ ಅವಕಾಶ ಕೊಡಲ್ಲ. ಉರ್ದು ಶಾಲೆಗಳಲ್ಲಿ, ಮದ್ರಸಾಗಳಲ್ಲಿ ಮಕ್ಕಳಿಲ್ಲ, ವಿದ್ಯಾರ್ಥಿಗಳಿಲ್ಲ. ಮುಚ್ಚಿರ ಅದನ್ನ ಮುಸಲ್ಮಾನರ ಶ್ರದ್ಧಾ ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ಅದನ್ನ ಸುದ್ದಿಗೆ ಹೋದ್ರೆ ನಿಮ್ಮ ಸರ್ಕಾರದ ಮೇಲೆ ಬೀಳ್ತಾರೆ ಅಂತ ಕಾರಣಕ್ಕೆ ಅವ್ರು ಸುದ್ದಿಗೆ ಹೋಗಲ್ಲ. ಹಿಂದೂ ಸಮಾಜ ಏನು ಮಾಡಿದ್ರು ಕೂಡ ತಡ್ಕೋತಾರೆ. ಶಾಂತಿ ಪ್ರಿಯರಿವರು. ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇನೆ, ಈ ರೀತಿ ಹಿಂದೂ ಸಮಾಜವನ್ನ ಬಹಳ ಹಗುರವಾಗಿ ತಗೋಬೇಡಿ. ಏನ್ ನಿನ್ನೆ ಸಚಿವ ಸಂಪುಟದಲ್ಲಿ ನೀವು ತೀರ್ಮಾನ ತಗೊಂಡಿದ್ದೀರಿ, ಅದನ್ನ ತಕ್ಷಣ ವಾಪಸ್ ತಗೋಬೇಕು. ಇಡೀ ರಾಜ್ಯದಲ್ಲಿ ಹೊಸ ಎಲ್ಲೆಲ್ಲಿ ಗೋಶಾಲೆಗಳನ್ನ ಹಿಂದಿನ ಸರ್ಕಾರ ಜಿಲ್ಲೆಗೊಂದು ಅಂತ ಆದೇಶ ಮಾಡಿದ್ರು, ಅದನ್ನು ಮುಂದುವರಿಸಬೇಕು. ಇಲ್ಲ ಅಂದ್ರೆ ಇಡೀ ಹಿಂದೂ ಸಮಾಜ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಜಾಗೃತವಾಗಿ, ಈ ಸರ್ಕಾರ ಏನಾಗುತ್ತೋ ಗೊತ್ತಿಲ್ಲ. ಮೃತ್ಯುಂಜಯ ನದಿಗೆ ಸುಮಾರು 11 ಗೋಣಿ ಚೀಲಗಳಲ್ಲಿ ಗೋಮಾಂಸದ ಅವಶೇಷಗಳನ್ನು ಹಾಕಿರುವುದು ಡಿಸೆಂಬರ್ 17ರಂದು ಪತ್ತೆಯಾಗಿತ್ತು. ಸ್ನಾನ ಮಾಡೋದಕ್ಕೂ ಕೂಡ ಇವರ ನದಿನ ಅಪವಿತ್ರ ಮಾಡಬೇಕು ಅನ್ನಂತ ಕಿಡಿಗೇಡಿಗಳ ಪ್ರಯತ್ನಕ್ಕೆ ರಾಜ್ಯ ಸರ್ಕಾರದ ಕಣ್ಬಿಟ್ಟಿಲ್ವಾ? ಗೋಹತ್ಯೆ ನಿಷೇಧ ಕಾಯ್ದೆ ರಾಜ್ಯದಲ್ಲಿ ಜಾರಿ ತಂದಿದ್ದೀವಿ ನಾವು. ನಮ್ಮ ಸರ್ಕಾರ ಇದ್ದಂತ ಜಾರಿ ತಂದ್ವಿ. ಆದ್ರೆ ಇದನ್ನು ವಾಪಸ್ ತಗೊಳ್ಳಂತ ಪ್ರಯತ್ನ ಈ ಸರ್ಕಾರ ಬಂದು ಹೊಸರಲ್ಲಿ ಮಾಡಿದ್ರು. ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಆದ ತಕ್ಷಣ ಸುಮ್ಮನಾದ್ರು. ಅಂದ್ರೆ ಇವತ್ತು ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಕಾನೂನು ಇದೆ, ಇದ್ರೂ ಕೂಡ ಈ ರೀತಿ ಹಸುಗಳನ್ನ ಕಡಿದು ಅದ್ರ ಮಾಂಸವನ್ನ, ಚರ್ಮವನ್ನ, ತಲೆಯನ್ನ ನದಿಗಳಿಗೆ ಎಸಿತಾ ಇದ್ದಾರೆ ಅಂತ ಗೋವಿನ ಅಂದ್ರೆ ಅರ್ಥ ಹಿಂದೂಗಳಿಗೆ ಏನೇನು ತೊಂದರೆ ಕೊಡಬೇಕೋ ಎಲ್ಲ ತೊಂದರೆಗಳನ್ನು ಕೂಡ ಕಿಡಿಗೇಡಿಗಳು ಕೊಡ್ತಾ ಇದ್ದಾರೆ. ಯಾಕೆ? ಹಿಂದೂ ಸಮಾಜ ಸುಮ್ಮನೆ ಇದೆ. ಮುಸಲ್ಮಾನ್ ಸಮಾಜಕ್ಕೆ ಅಪಮಾನ ಆಗಿದ್ದಿದ್ರೆ, ಅದು ಕಾನೂನನ್ನ ಜಾರಿ ಇರಂತ ಸಂದರ್ಭದಲ್ಲಿ ಏನಾಗಿತ್ತು ರಾಜ್ಯದಲ್ಲಿ? ನಾನು ಹೇಳ್ತೀನಿ, ಈ ಒಂದು ಕೃತ್ಯ ರಾಜ್ಯ ಸರ್ಕಾರ ಹಿಂದೂಗಳನ್ನ ಮನಸ್ಸು ನೋಯಿಸ್ತಾ ಇರೋದು ಇದು ಯಾವುದೇ ಕಾರಣಕ್ಕೂ ಕೂಡ ಸಹಿಸಂತ ಪ್ರಶ್ನೆ ಇಲ್ಲ. ಇದರ ತಕ್ಷಣ ರಾಜ್ಯ ಸರ್ಕಾರ ಏನು ಆ ಒಂದು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಗೋಶಾಲೆಗಳು ನಾವು ಮಾಡಬೇಕು ಅನ್ನೋ ತೀರ್ಮಾನ ಹಿಂದಿನ ಸರ್ಕಾರ ಮಾಡಿತ್ತು. ಅದರಂತೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಗೋಶಾಲೆಗಳನ್ನ ಆರಂಭ ಮಾಡಬೇಕು ಮತ್ತು ಗೋಹತ್ಯೆ ನಿಷೇಧ ಜಾರಿ ಇರೋಂಥ ಈ ಸಂದರ್ಭದಲ್ಲಿ ಈ ರೀತಿ ದುಷ್ಟ ಶಕ್ತಿಗಳು ಯಾರು, ಕಿಡಿಗೇಡಿಗಳು ಯಾರು ಇದನ್ನ ನೇತ್ರಾವತಿ ನದಿ
ಅಲ್ಲಿ ಮಲಿನ ಮಾಡೋಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ. ಅಂತ ಕಿಡಿಗೇಡಿಗಳನ್ನು ತಕ್ಷಣ ಬಂಧಿಸಿ ಅಂಥದ್ರ ಬಗ್ಗೆ ಕ್ರಮ ತಗೋಬೇಕು. ಇಲ್ಲ ಅಂದರೆ ಇಡೀ ರಾಜ್ಯದಲ್ಲೂ ಕೂಡ ಸಾಕಷ್ಟು ಗಲಭೆಗಳಾಗೋದಕ್ಕೆ ರಾಜ್ಯ ಸರ್ಕಾರವೇ ಕಾರಣ ಅಂತ ನಾನು ಭಾವಿಸ್ತೇನೆ. ಎಷ್ಟು ಪಟ್ಟಿ ಕೊಡ್ಬೋದು ಏನೇನು ಜಾಸ್ತಿ ಆಗಿದೆ ಅಂತ. ಯಾಕೆಂತಂದ್ರೆ ಇದು ಹೆಣ್ಮಕ್ಳಿಗೆ ನಾವು ಫ್ರೀ ಕೊಡ್ತೀವಿ ಅಂತ ಅಂದಾಗ ನಿನ್ ಜೋಬಲ್ ದುಡ್ಡಿದ್ರೆ ತಾನೇ ಹೆಂಡತಿ ಸೀರೆ ಕೊಡ್ಸೋದು. ನಿನ್ ಜೋಬಲ್ ದುಡ್ಡು ಇಲ್ದೇನೆ ಈ ಬಟ್ಟೆ ಬದುಕು ಮಾಡ್ತಾ ಹೋದ್ರೆ ಯಾರು ನಂಬ್ತಾರೆ ಇವ್ರನ್ನ? 15% ಜಾಸ್ತಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದನ್ನ ಯಾವುದೇ ಜನ ಒಪ್ಪಲ್ಲ. ನಿಮ್ ಕೈಯಲ್ಲಿ ಎಷ್ಟಿದೆಯೋ ಅಷ್ಟು ಖರ್ಚು ಮಾಡಬೇಕು. ಸಾಲ ಮಾಡಿ ಹಬ್ಬದ ಹೋಳಿಗೆ ಊಟ ಮಾಡ್ದಂಗಿದ್ದು, ಜೋಬಾಗೆ ಎಂಟಣೆ ಇಲ್ಲ. ಸಾಲ ಮಾಡಿಕೊಂಡು ಈ ರೀತಿ ಗ್ಯಾರಂಟಿಗಳು ಸ್ಕೀಮ್ಗಳು ತಂದ್ರೆ ಇನ್ನೇನಾಗತ್ತೆ? ವಿದ್ಯುತ್ ಜಾಸ್ತಿ ಮಾಡಿದ್ರು, ಊದಕ್ಕೆ ಜಾಸ್ತಿ ಮಾಡೋದು ಬೇಕಾದಷ್ಟಿದೆ.